ಮೇಡಮ್ ನಮಸ್ತೆ, ಯಶವಂತ್ ಅಂತ. ಸರ್ ಹೌದು. ಇವಾಗ ಆಕ್ಟಿವೇಶ್ ಏನಿಲ್ಲ, ನೀವು ಡ್ಯೂಟಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಪೋರ್ಟರ್ ಆಯ್ತು. ಇವಾಗ ರ್ಯಾಪಿಡೋದು ಒಂದ್ಸಲಿ ಚೆಕ್ ಮಾಡಿ ನೋಡೋಣ. ಅಂದರೆ ರ್ಯಾಪಿಡೋದಲ್ಲಿ ಅವ್ರಿಗೆ ಫೋನ್ ಮಾಡ್ಕೊಳ್ಳೋಣ, ರ್ಯಾಪಿಡೋದವ್ರು ಯಾವ ಥರ ರೆಸ್ಪಾನ್ಸ್ ಮಾಡ್ತಾರೆ ಅಂತ. ಅಕಸ್ಮಾತ್ ಪೊಲೀಸ್ ಏನಾದ್ರು ಇಟ್ಕೊಂಡು ಫೈನ್ ಹಾಕ್ತಾರೆ, ಫೈನ್ ಏನಾದ್ರು ರಿಕವರ್ ಮಾಡ್ಕೊಡ್ತೀರಾ ಮೇಡಮ್ ನೀವು? ಇನ್ಫಾರ್ಮ್ ಮಾಡ್ಬಿಟ್ಟು ಅದ್ರದ್ದು ಸಲನ್ ಫೋಟೋ ಕಳಿಸಿ ವ್ಯಾಲೆಟ್ಗೆ ಹಾಕೊಡ್ತಾರೆ, ಅದನ್ನ ಅವ್ರು ಕೊಡೋರಿ. ಸೊ ನೀವೇ ಕೊಡ್ತೀರಾ ಅಂತ ಹೇಳ್ತಾ ಇದ್ದೀರಾ? ಹೌದು, ರ್ಯಾಪಿಡೋ ಕಡೆಯಿಂದನೇ ಪ್ರತಿ ಒಂದ್ಸಲ. ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವೀಡಿಯೋದಲ್ಲಿ ಅಂದರೆ ಆಲ್ರೆಡಿ ಲಾಸ್ಟ್ ವೀಡಿಯೋಗಳೆಲ್ಲ ನೋಡಿದ್ದೀರಾ. ಅಂದರೆ ಪೋರ್ಟರ್ನ RTOದವ್ರು ಹಿಡಿತಾ ಇರೋದು ತುಂಬ ಹಲವಾರು ಕಡೆ ಬರ್ತಾಯಿದೆ. ಅದರಿಂದಾಗಿ ಪೋರ್ಟರ್ ಅವರೇ ಒಂದು ನೋಟಿಸ್ ಕಳಿಸಿದ್ದಾರೆ. ಅಂದರೆ ಪೋರ್ಟರ್ ಪಾರ್ಟ್ನರ್ ಇರ್ತಾರಲ್ಲ ಅವರೆಲ್ಲರಿಗೂ ಕೂಡ ನೋಟಿಸ್ ಕಳಿಸಿದ್ದಾರೆ. ಅಂದರೆ ನೋಡಿ, ಇಂಪಾರ್ಟೆಂಟ್ ನೋಟಿಸ್ ಅಂತ ಹೇಳ್ಬಿಟ್ಟು ಕಳಿಸಿದ್ದಾರೆ. ಪೋರ್ಟರ್ಗೆ ಸಂಬಂಧಪಟ್ಟ RTO ಸಮಸ್ಯೆ ಬಗ್ಗೆ ಚಿಂತಿಸಬೇಡಿ, ಸಮಸ್ಯೆಯನ್ನು ಪರಿಹರಿಸಲು ನಾವು ನಿಮ್ಮೊಂದಿಗಿದ್ದೇವೆ. ಇತರ ಮಾಹಿತಿಗಾಗಿ ದಯವಿಟ್ಟು ಸಂಪರ್ಕಿಸಿ ಅಂತ ಹೇಳ್ಬಿಟ್ಟು ಒಂದು ಫೋನ್ ನಂಬರ್ ಕೂಡ ಹಾಕಿದ್ದಾರೆ. 9364111489ನ ನಂಬರ್ ಹಾಕಿದ್ದಾರೆ. ಈಗ ಆ ನಂಬರಿಗೆ ನಾವು ಕಾಲ್ ಮಾಡಿಬಿಟ್ಟು ಕೇಳೋಣ. ಅಂದರೆ ಇವಾಗ RTO ಇಂದ ಏನಾದ್ರು ನಮ್ಗೆ ಏನಾದ್ರು ಸಮಸ್ಯೆ ಬರುತ್ತಾ, ನಾವು ಹೋಗಿ ಆರಾಮಾಗಿ ಡ್ಯೂಟಿ ಮಾಡ್ಬೋದಂತ ಈಗ ಅವ್ರಿಗೆ ಕಾಲ್ ಮಾಡೋಣ. ಅಂದರೆ ನೆನ್ನೆ ಎಷ್ಟೊಂದು ಸಲ ನಾನು ಟ್ರೈ ಮಾಡಿದೆ ಕಾಲ್ನ, ಬಟ್ ಬಿಸಿ ಅಂತಲೇ ಬರ್ತಾಯಿತ್ತು. ಲೈನೇ ಬಿಸಿ ಆಗಿತ್ತೋ ಇಲ್ಲ ಅವರೇ ಲೈನ್ನ ಬಿಸಿ ಮಾಡಿರೋ ಗೊತ್ತಿಲ್ಲ. ಬಟ್ ಇವಾಗ ಏನಾದ್ರು ಕನೆಕ್ಟ್ ಆಗುತ್ತಾ ಇಲ್ಲ ಅನ್ನೋದು ಕೂಡ ನೋಡೋಣ. ಸ್ನೇಹಿತರೆ ನೋಡಿ, ಕಾಲ್ ಮಾಡ್ತಾಯಿದ್ದೀನಿ, ರಿಂಗ್ ಕೂಡ ಆಗ್ತಾಯಿದೆ. ಹಲೋ ಹಲೋ ಮೇಡಮ್ ನಮಸ್ತೆ, ಯಶವಂತ್ ಅಂತ. ಸರ್ ಹೌದು. ಇವಾಗ ಆಕ್ಟಿವೇಶ್ ಏನಿಲ್ಲ, ನೀವು ಡ್ಯೂಟಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಹಾಂ, ಇನ್ ಕೇಸ್ ಏನಾದರೂ ಇಶ್ಯೂ ಆಯ್ತಂದ್ರೆ ನಾವು ಇದೇ ನಂಬರ್ಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತೀವಿ. ಇವಾಗ ಇಶ್ಯೂ ಇಲ್ಲ, ಕಂಪ್ಲೀಟಾಗಿ ಸಾಲ್ವ್ ಆಗಿದೆ. ಈಗೇನು ಇಶ್ಯೂ ಇಲ್ಲ ಮೇಡಮ್. ಅಂದರೆ ಡ್ಯೂಟಿ ಮಾಡ್ಬೋದಾ ನಾನು? ಡ್ಯೂಟಿ ಮಾಡ್ಕೊಳ್ಳಿ. ಅಕಸ್ಮಾತ್ RTO ಏನಾದ್ರು ಹಿಡಿದ್ರೆ ಏನು ಮಾಡೋದು ಮೇಡಮ್? ಈ ನಂಬರ್ಗೆ ಕಾಲ್ ಮಾಡಿ. ಕಾಲ್ ಮಾಡೋದು? ಪೋರ್ಟರ್ಗೆ ಅಂತಾನೆ ಫೈನ್ ಹಾಕಿರ್ತಾರಲ್ವಾ, ರೆಸಿಪ್ಟ್, ಹೌದು. ಅದನ್ನ ಇಲ್ಲಿ ಸಬ್ಮಿಟ್ ಮಾಡ್ಕೊಂಡ್ರೆ ನಿಮಗೆ ಕಂಪ್ಲೀಟ್ ರೀಫಂಡ್ ಸಿಗುತ್ತೆ. ಎಲ್ಲಿಗೆ ಸಬ್ಮಿಟ್ ಮಾಡಬೇಕು ಮೇಡಮ್? ವಾಟ್ಸಪ್ಪಲ್ಲಿ ಕಳಿಸ್ಕೊಡಿ, ಇಲ್ಲ ಆಫೀಸಿಗೆ ಬಂದು ಸಬ್ಮಿಟ್ ಮಾಡಿ ಸರ್. ಚೆಕ್ ಮಾಡಿ ರೀಫಂಡ್ ಮಾಡಿಕೊಡಿ. ಹಾಂ ಮೇಡಮ್. ಆಫೀಸ್ ಎಲ್ಲಿ ಬರುತ್ತೆ ಮೇಡಮ್? ಆಡ್ಗುಡಿ ಪೋರ್ಟರ್ ಆಫೀಸ್. ಆಡ್ಗುಡಿ ಪೋರ್ಟರ್ ಆಫೀಸಾ? ಹೌದು. ಹಾಂ, ಓಕೆ ಮೇಡಮ್. ಸೊ ಸ್ನೇಹಿತರೆ ನೋಡಿ, ಕಸ್ಟಮರ್ ಎಕ್ಸಿಕ್ಯೂಟಿವ್ ಮಾತಾಡ್ತಿರೋ ಪ್ರಕಾರ ನೀವು ವಾಟ್ಸಪ್ಪಲ್ಲಿ ಕೂಡ ಕಳಿಸ್ಬೋದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಾಂದರೆ ನೀವೇ ಆಡ್ಗುಡಿ ಪೋರ್ಟರ್ ಆಫೀಸ್ ಇದೆಯಲ್ಲ, ಅಲ್ಲಿಗೆ ಹೋಗಿ ಏನಾದ್ರು ನೀವು ರೆಸಿಪ್ಟನ್ನ ಕೊಟ್ಟರೆ ನಾವು ಅಮೌಂಟ್ನ ರೀಫಂಡ್ ಮಾಡ್ತೀವಿ, ಇಲ್ಲಾಂದರೆ ನಿಮಗೆ ವ್ಯಾಲೆಟಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಏನು ತೊಂದರೆ ಇಲ್ಲ ಅಂತ ಅನಿಸುತ್ತೆ, ಆರಾಮಾಗಿ ಡ್ಯೂಟಿ ಮಾಡ್ಬೋದು. ಬಟ್ ಡ್ಯೂಟಿ ಮಾಡೋದಕ್ಕಿಂತ ಮುಂಚೆ ಹೇಳ್ತಾಯಿವಾ 5,000 ರೂಪಾಯಿ ದುಡ್ಡು ಅಂತ ನೀವು ತಗೊಂಡೋಗಿ. ಸೊ ಪೋರ್ಟರ್ದು ಆಯ್ತು. ಇವಾಗ ರ್ಯಾಪಿಡೋದು ಒಂದ್ಸಲಿ ಚೆಕ್ ಮಾಡಿ ನೋಡೋಣ. ಅಂದರೆ ರ್ಯಾಪಿಡೋದಲ್ಲಿ ಅವ್ರಿಗೆ ಫೋನ್ ಮಾಡ್ಕೊಳ್ಳೋಣ, ರ್ಯಾಪಿಡೋದವ್ರು ಯಾವ ಥರ ರೆಸ್ಪಾನ್ಸ್ ಮಾಡ್ತಾರೆ ಅಂತ. ಆಲ್ಮೋಸ್ಟ್ ರ್ಯಾಪಿಡೋ ಕ್ಯಾಪ್ಟನ್ಸ್ ಎಲ್ಲ ಆಲ್ರೆಡಿ ಊರು ಬಿಟ್ಟು ಹೋಗ್ತಾಯಿದ್ದಾರೆ. ಅಂದರೆ ಎಷ್ಟೊಂದು ರೀಲ್ಸ್ಗಳಲ್ಲೆಲ್ಲ ಆಲ್ರೆಡಿ ಹಾಕಿ ಅಪ್ಲೋಡ್ ಮಾಡ್ತಾಯಿದ್ದಾರೆ. ಈಗ ನಾನು 1 ವರ್ಷದಿಂದ ರ್ಯಾಪಿಡೋ ಮಾಡ್ತಾಯಿದ್ದೆ, 2 ವರ್ಷದಿಂದ ರ್ಯಾಪಿಡೋ ಮಾಡ್ತಾಯಿದ್ದೆ, ಬೈಕ್ ಟ್ಯಾಕ್ಸಿ ಮಾಡ್ತಾಯಿದ್ದೆ. ಅಂದರೆ ರ್ಯಾಪಿಡೋ ಅನ್ನೋದೇ ಬರ್ತದೆ, ಬೈಕ್ ಟ್ಯಾಕ್ಸಿ ಮಾಡ್ತಾಯಿದ್ದೆ. ಅದು ರ್ಯಾಪಿಡೋ ಅಲ್ಲ, ಬೈಕ್ ಟ್ಯಾಕ್ಸಿ ಮಾಡ್ತಾಯಿದ್ದೆ. ಸೊ ಇವಾಗ ಹೊರಟಾಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಎಷ್ಟೊಂದು ಜನ ಅಪ್ಲೋಡ್ ಮಾಡಿದ್ದಾರೆ, ಆಲ್ರೆಡಿ ಹೋಗ್ತಾಯಿದ್ದಾರೆ. ನಾವು ಒಂದು ಸ್ವಲ್ಪ ಸುಮ್ಮನೆ ಕೇಳಿ ತಿಳ್ಕೊಳ್ಳೋಣ, ಮಾಡ್ಬೋದಾ ಮಾಡಬಾರ್ದು ಅನ್ನೋದು. ರ್ಯಾಪಿಡೋ ಕ್ಯಾಪ್ಟನ್ ಓಪನ್ ಮಾಡಿಕೊಂಡೆ. ಅಪ್ಡೇಟ್ ಏನು ಬೇಡ, ಸೀದಾ ಕಸ್ಟಮರ್ ಕೇರಿಗೆ ಫೋನ್ ಮಾಡೋಣ. ಸೊ ಪೋರ್ಟರ್ ಅವರಂತೂ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಬಟ್ ಇವ್ರು ಏನು ಹೇಳ್ತಾರೆ ನೋಡೋಣ. ಹೆಲ್ಪು ಎಮರ್ಜೆನ್ಸಿ ಚಲನ್ ಪ್ರಾಬ್ಲಮ್. ನಾನು ನೋಡಿ ರ್ಯಾಪಿಡೋದವ್ರಿಗೂ ಫೋನ್ ಮಾಡಿದ್ದೀನಿ. ರ್ಯಾಪಿಡೋದವ್ರು ಏನು ಹೇಳ್ತಾರೆ ನೋಡೋಣ. ನಿಮ್ಮ ಕರೆ ರ್ಯಾಪಿಡೋ ಕ್ಯಾಪ್ಟನ್ ಕೇರ್ ಏಜೆಂಟ್ಗೆ ಸಂಪರ್ಕಗೊಳ್ಳುತ್ತಿದೆ, ಮುಂದುವರಿಸಲು ಒಂದು ಒತ್ತಿರಿ. ಒಂದು ಪ್ರೆಸ್ ಮಾಡಿದೆ. ಸ್ನೇಹಿತರೆ ಏನು ರೆಸ್ಪಾನ್ಸ್ ಇಲ್ಲ, ಮತ್ತೆ ಇನ್ನೊಂದ್ಸಲ ಮಾಡ್ತೀನಿ. ನಿಮ್ಮ ಕರೆ ರ್ಯಾಪಿಡೋ ಕ್ಯಾಪ್ಟನ್ ಕೇರ್ ಏಜೆಂಟ್ಗೆ ಸಂಪರ್ಕಗೊಳ್ಳುತ್ತಿದೆ, ಮುಂದುವರಿಸಲು ಒಂದು ಒತ್ತಿರಿ. ನಮಸ್ತೆ ಸರ್, ರ್ಯಾಪಿಡೋಗೆ ಸ್ವಾಗತ. ನನ್ನ ಹೆಸರು ಪ್ರಿಯಾಂಕ. ಹೇಳಿ ಸರ್, ಹೇಗೆ ಸರ್ ಮಾಡಲಿ? ಮೇಡಮ್ ಡ್ಯೂಟಿ ಮಾಡ್ಬೋದಾ ಮೇಡಮ್? ಡ್ಯೂಟಿಗೆ ಹೋಗಿಲ್ಲ ನಾನು ಇನ್ನೂ. ಓಕೆ ಸರ್, ಡ್ಯೂಟಿ ಮಾಡ್ಬೋದು ಅಂತ ಹೇಳಿದ್ರೆ ಸರ್ ಖಂಡಿತ ಡ್ಯೂಟಿ ಮಾಡ್ಬೋದು. ಕಾಲ್ ಮಾಡಿದ್ರೆ ನಿಮ್ಮ ಲ್ಯಾಪ್ಟಾಪ್ ನಂಬರಿಂದ ಮಾಡಿದ್ದೀರಾ? ಹೌದು ಮೇಡಮ್. ಓಕೆ ಸರ್, ಬಟ್ ಏನಂತ ಹೇಳಿದ್ರೆ ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ ಅಂತ ಹೇಳಿದ್ರೆ 2 ಹೆಲ್ಮೆಟ್ ಇರಬೇಕು. ನಿಮಗೆ ಕಸ್ಟಮರ್ಗೆ ರಿಕ್ವೈರ್ಮೆಂಟ್ ಆಗಿರೋ ಡಾಕ್ಯುಮೆಂಟ್ DL RC ಕಾರ್ಡು ಯಾವಾಗಲೂ ರೆಡಿ ಇಟ್ಟಿರಿ. ಇನ್ನು 2 ಡೇಸ್ ತನಕ. ಅದಾದ್ಮೇಲಿಂದ ಕ್ಯಾಪ್ಟನ್ಗೆ ಏನೂ ತೊಂದರೆ ಆಗೋದಿಲ್ಲ. ರ್ಯಾಪಿಡೋ ಕಡೆಯಿಂದ ಏನು ರೇಟ್ ಬರುತ್ತೋ ತಗೋಬಹುದು. ಈಗ ಇವತ್ತು ಡ್ಯೂಟಿ ಮಾಡ್ಬೋದಾ ಇಲ್ವಾ ಮೇಡಮ್ ನಾನು? ಖಂಡಿತ ಡ್ಯೂಟಿ ಮಾಡ್ಬೋದು ಸರ್. ಮೇಡಮ್ RTO ಏನಾದ್ರು ಇಟ್ಕೊಂಡ್ರೆ? RTO ಒಂದ್ಸಲ ನೀವು ಲಾಗಿನ್ ಆಗಿ ಲಾಗೌಟ್ ಆಗತ್ತಂದ್ರೆ ಸಂಪೂರ್ಣ ಜವಾಬ್ದಾರಿ ಕೂಡ ರ್ಯಾಪಿಡೋದ. ಆ ಥರ ಇಶ್ಯೂಸ್ ಇತ್ತು ಅಂದ್ರೆ ನಿಮ್ಗೆ ರ್ಯಾಪಿಡೋ ಕಡೆಯಿಂದನೇ ವೆಹಿಕಲ್ ಆಗಿರ್ಬೋದು ಅಥವಾ ನಿಮ್ಮ ಕಡೆಯಿಂದ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಸಬ್ಮಿಷನ್ ಮಾಡಿಸ್ತಾರೆ.
ಅಲ್ಲ ಮೇಡಮ್ ಆಲ್ರೆಡಿ ಈಗೆಲ್ಲ ಫೈನ್ ಆಗ್ತಾ ಇದಾರಲ್ಲ ಮೇಡಮ್ 5,000 ಈಗ ಅಮೌಂಟ್ ಬೇರೆ ಇಲ್ಲ ನನ್ನ ಹತ್ರ ಹೋಗ್ಬಾರ್ದು ಅನ್ನೋದೇ ಒಂದು ಡೌಟ್ ಇದೆ ಅದಕ್ಕೋಸ್ಕರ. ನೀವು ಏನೇ ಹೋದ್ರು ರಾಪಿಡೋ ಕಡೆಯಿಂದನೇ ಪ್ರತಿಯೊಂದು ಕೂಡ ಇನ್ಫಾರ್ಮ್ ಮಾಡಿಕೊಡ್ತಾರೆ. ಅದೇ ಕ್ಯಾಪ್ಟನ್ ಏನಂದ್ರೆ ರಿಕ್ವೈರ್ಮೆಂಟ್ ಆಗಿರೋ ಡಾಕ್ಯುಮೆಂಟ್ಸ್ ಮತ್ತೆ ಹೆಲ್ಮೆಟ್ ಕಂಪಲ್ಸರಿ. ಕ್ಯಾಪ್ಟನ್ ಏನು ತೊಂದರೆ ಆಗೋದಿಲ್ಲ. ಅಕಸ್ಮಾತ್ ಪೊಲೀಸ್ ಏನಾದ್ರು ಇಟ್ಕೊಂಡು ಫೈನ್ ಹಾಕ್ತಾರೆ, ಫೈನ್ ಏನಾದ್ರು ರಿಕವರ್ ಮಾಡ್ಕೊಡ್ತೀರಾ ಮೇಡಮ್ ನೀವು? ಇನ್ಫಾರ್ಮ್ ಮಾಡ್ಬಿಟ್ಟು ಅದ್ರ ಸಲನ್ ಫೋಟೋ ಕಳಿಸಿ ವ್ಯಾಲೆಟ್ ಹಾಕೊಡ್ತಾರೆ, ಅದನ್ನ ಅವ್ರು ಕೊಡೋರಿ. ಸೊ ನೀವೇ ಕೊಡ್ತೀರಾ ಅಂತ ಹೇಳ್ತಾ ಇದ್ದೀರಾ? ಹೌದು, ರ್ಯಾಪಿಡೋ ಕಡೆಯಿಂದನೇ ಪ್ರತಿ ಒಂದ್ಸಲ ನೀವು ಲಾಗಿನ್ ಆಗಿ ಲಾಗೌಟ್ ಆಗೋ ತನಕ ರ್ಯಾಪಿಡೋದಲ್ಲಿ ನಿಮ್ದು ಅವೈಲೇಬಲ್ ಏನಾದ್ರು ಲಾಗಿನ್ ಅಲ್ಲಿ ಇದ್ರೆ ಎಲ್ಲ ಕೂಡ ರ್ಯಾಪಿಡೋನ ಇನ್ಚಾರ್ಜ್. ಓಕೆ ಮೇಡಮ್. ಏನಾದ್ರು ಮಾಹಿತಿ ಬೇಕಾ? ಏನಿಲ್ಲ ಮೇಡಮ್. ಸರಿ ಸರ್, ಹಾಗಾದ್ರೆ ರೆಫರಲ್ ಇದೆ, ರೆಫರಲ್ ಮಾಡಿ ಅನ್ ಮಾಡ್ಕೊಳ್ಳಿ. ಜೊತೆಗೆ ರ್ಯಾಪಿಡೋ ಕಡೆಯಿಂದ ಹೆಲ್ತ್ ಇನ್ಶೂರೆನ್ಸ್ ಆಫರ್ ಆಗಿದೆ. 24/7 ಗಂಟೆ ಬರುತ್ತದೆ. ಅಪ್ ಟು 1 ಲಕ್ಷದಿಂದ ನೀವು 2 ಲಕ್ಷ ತನಕ ಕೂಡ ಕವರ್ ಮಾಡಬಹುದು. ಆನ್ಲೈನ್ ಮೂಲಕ ಡಾಕ್ಟರ್ ಕನ್ಸಲ್ಟೇಷನ್ ಇರುತ್ತೆ, ಫೇಸ್ ಟು ಫೇಸ್ ಮಾತಾಡಬಹುದು, ಡೇ ಕೇರ್ ಇರುತ್ತೆ, ಫ್ರೀಯಾಗಿ ಬೋರ್ಡ್ ಚೆಕಪ್ ಇರುತ್ತೆ. ಲಿಂಕ್ ಶೇರ್ ಮಾಡಿದೀನಿ, ಆನ್ ಕಾಲ್ ಅಲ್ಲೆಲ್ಲ ಕ್ಲಿನಿಕ್. ಸುಮ್ಮನೆ ಏನೇನು ಇನ್ಶೂರೆನ್ಸ್ ಇಂದ ಹೇಳ್ತಾರೆ ಸ್ನೇಹಿತರೆ. ನೋಡಿ, ಇವಾಗ ಪೋರ್ಟರ್ ಅವರು ಸೇಮ್ ಅದೇ ಹೇಳ್ತಾ ಇದ್ದಾರೆ, ಬಟ್ ರ್ಯಾಪಿಡೋದವರು ಸೇಮ್ ಅದೇ ಹೇಳ್ತಾ ಇದ್ದಾರೆ. ನೀವೇನಾದ್ರು ಡ್ಯೂಟಿ ಮಾಡಬೇಕು ಅಂತಂದರೆ ನಿಮ್ಮ ಓನ್ ರಿಸ್ಕಲ್ಲೇ ಡ್ಯೂಟಿ ಮಾಡಿ, ಜೊತೆಯಲ್ಲಿ 5,000 ಅಂತೂ ಖಂಡಿತವಾಗೂ ನೀವು ತಗೊಂಡು ಹೋಗಲೇಬೇಕು. ನೀವು ಪೋರ್ಟರೇ ಮಾಡಿ ಇಲ್ಲ ರ್ಯಾಪಿಡೋ ಕ್ಯಾಪ್ಟನ್ನೇ ಮಾಡ್ತೀನಿ ಅಂದ್ರೂ ನೀವು 5,000 ರೂಪಾಯಿ ಏನಾದ್ರು ಜಾಬಲ್ಲಿ ಇಟ್ಕೊಂಡೋಗಿ, ಅಕಸ್ಮಾತ್ ಏನಾದ್ರು ಪೊಲೀಸ್ನವ್ರು ಅಂದರೆ ಲಾಗಿನ್ ಆಗಿದಾಗ ಅವ್ರು ಹೇಳ್ತಾ ಇರೋದು, ಪೋರ್ಟರ್ ಅವರು ಅಷ್ಟೇ, ರ್ಯಾಪಿಡೋದವರು ಹೇಳ್ತಾ ಇರೋದು ಅಷ್ಟೇ, ನೀವು ಲಾಗಿನ್ ಆಗಿ ನೀವು ಡ್ಯೂಟಿ ಮಾಡಿ ಲಾಗೌಟ್ ಆಗೋ ತನಕ ಏನಾದ್ರು ಪ್ರಾಬ್ಲಮ್ ಏನಾದ್ರು ನಾವು ಫೇಸ್ ಮಾಡಿದ್ರೆ ಆವಾಗ ನಾವು ನಿಮಗೆ ಹೆಲ್ಪ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ರ್ಯಾಪಿಡೋದವರು ನಾವು ಅಮೌಂಟ್ ಕೊಡ್ತೀನಿ ಅಂತ ಹೇಳಿದ್ರು, ಪೋರ್ಟರ್ ಅವರು ಕೊಡ್ತೀನಿ ಅಂತ ಹೇಳಿದ್ರು. ಬಟ್ ಇದು ಎಷ್ಟರ ಮಟ್ಟಿಗೆ ನಿಜ ಅಂತ ನನಗೂ ಕೂಡ ಗೊತ್ತಿಲ್ಲ. ಅಂದರೆ ಫ್ಯೂಚರಲ್ಲಿ ಯಾರು ನಿಮ್ಗೆ ಏನಾದ್ರು ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಂದರೆ ಇವಾಗ ಏನಾದ್ರು ಹೆಲ್ಪ್ ಮಾಡಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಂದರೆ ಈಗ ಯಾರ್ಯಾರು ಹಿಡ್ದಿಲ್ಲ ಅನ್ನೋದು ನಾವು ಕೂಡ ಹೋಗಿ ಚೆಕ್ ಮಾಡೋಕ್ಕಾಗಲ್ಲ. ಸೊ ಅದರಿಂದಾಗಿ ಅಕಸ್ಮಾತ್ ನಿಮ್ಗೆ ಏನಾದ್ರು ಎಕ್ಸ್ಪೀರಿಯೆನ್ಸ್ ಆಗಿದೆ ದಯವಿಟ್ಟು ಆ ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸ್ಕೊಟ್ರೆ ಇನ್ನೊಬ್ಬರು ಈಗ ವೀಡಿಯೋ ನೋಡ್ತಾ ಇರೋರ್ಗೂ ಅಷ್ಟೇ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ತುಂಬ ಜನಕ್ಕೆ ಹೆವಿ ಕನ್ಫ್ಯೂಷನ್ ಇದೆ. ಎಷ್ಟೊಂದು ಜನ ಡ್ಯೂಟಿಗೆ ಹೋಗ್ತಾ ಇಲ್ಲ, ಆಲ್ಮೋಸ್ಟ್ ಅಲ್ಲೆಲ್ಲ ಊರಿಗೆ ಹೋಗ್ತಾ ಇದ್ದಾರೆ. ಸೊ ಈ ಥರ ತಂದೆ ತುಂಬ ಫೇಸ್ ಆಗ್ತಾಯಿದೆ. ನೋಡೋಣ ಸ್ನೇಹಿತರೆ, ಇನ್ನು ಮುಂದಕ್ಕೆಲ್ಲ ಏನೇನಾಗುತ್ತೆ ಅನ್ನೋದಂತೂ ಗೊತ್ತಿಲ್ಲ. ಈಗ ರ್ಯಾಪಿಡೋ ಕಾಲ್ ಮಾಡಿದಾಗ ಅದೇ ಹೇಳಿದ್ರು, ಪೋರ್ಟರ್ ಅವ್ರು ಕಾಲ್ ಮಾಡೋರು ಅದೇ ಹೇಳಿದ್ರು. ಸೊ ಅದು ಯಾವ ಮಟ್ಟಿಗೆ ಅವರು ರಿಕವರ್ ಮಾಡಿಕೊಡ್ತಾರೆ ಅಮೌಂಟ್ನ ಅನ್ನೋದಂತೂ ಕರೆಕ್ಟಾಗಂತೂ ಗೊತ್ತಿಲ್ಲ ಸ್ನೇಹಿತರೆ. ಈ ವಿಡಿಯೋ ಅಂತೂ ಇಲ್ಲಿಗೆ ಮುಗಿಸ್ತಾಯಿನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾಯಿನಿ. ಬೈ ಗೈಸ್. ಸ್ನೇಹಿತರೆ, ವಿಡಿಯೋ ಮುಗಿಸೋದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಹೇಳಬೇಕು. ಅಂದರೆ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಸ್ವಲ್ಪ ದೊಡ್ಡದಾಗಿದೆ ಮುಂಚೆಗಿಂತ. ಅಂದರೆ ಇವಾಗ ಒಂದು 5,000 ಸಬ್ಸ್ಕ್ರೈಬರ್ಸ್ನ ನಾವು ಇವಾಗ ಕಂಪ್ಲೀಟ್ ಮಾಡಿದ್ದೀವಿ. ಅಂದರೆ ಇವತ್ತಿನ 5,000 ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಗಿದೆ. ಮೊದಲಿಂದನೂ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ಕೊಂಡು ಬರ್ತಾಯಿದ್ದೀರ. ಸೊ ಇಷ್ಟು ಸಪೋರ್ಟ್ ಮಾಡೋದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾಯಿದ್ದೀನಿ. ಬೈ ಗೈಸ್.